ಬಾಗಲಕೋಟೆ ಉಪಚುನಾವಣೆಗೆ ಇನ್ನೇನು ಕೆಲವೇ ದಿನಗಳ ಬಾಕಿ ಇರುವಂತದ್ದು. ಈ ನಿಟ್ಟಿನಲ್ಲಿ ಬಿಜೆಪಿ ಕಾಂಗ್ರೆಸ್ ಎರಡೂ ಪಕ್ಷದಿಂದ ಕೂಡ ಅಬ್ಬರದ ಪ್ರಚಾರ ನಡೆದಿದೆ. ಇವತ್ತು ಪ್ರಚಾರಕ್ಕೆ ಅದರಲ್ಲೂ ವಿಶೇಷವಾಗಿ ಸಿಟಿ ರವಿ ಅವರು ಬಂದಿದ್ದಾರೆ. ಏನೋ ಬಿಜೆಪಿ ಅಭ್ಯರ್ಥಿ ವೀರಣ್ಣ ಚರಂತಿಮಠ ಅವರ ಪ್ರಚಾರಕ್ಕೆ ಅವ್ರನ್ನ ಮಾತಾಡ್ಸೋಣ. ಸರ್, ಈಗ ಎಲ್ಲ ಕಡೆ ಓಡಾಡಿದ್ರಿ, ದಾವಣಗೆರೆ ಅಥವಾ ಬಾಗಲಕೋಟೆಯಲ್ಲಿ ಕೂಡ ಇಲ್ಲಿ ನೋಡ್ತಾ ಇರೋ ವಾತಾವರಣ ಹೇಗಿದೆ ಸರ್? ಜನ ಬದಲಾವಣೆ ಬಯಸ್ತಾ ಇದ್ದಾರೆ. ಕಾಂಗ್ರೆಸ್ ಸೋಲು ನಿಶ್ಚಿತ. ಜನ ಕಾಂಗ್ರೆಸ್ ಆಡಳಿತದ ವಿರುದ್ಧ ಬೇಸತ್ತಿದ್ದಾರೆ. ಭ್ರಷ್ಟಾಚಾರ, ಬೆಲೆ ಏರಿಕೆ, ದುರಾಡಳಿತ, ಇದರಿಂದ ಬೇಸತ್ತು. ಓಲೈಕೆ ರಾಜನೀತಿ, ಶಿವಾಜಿ ಜಯಂತಿನೂ ನೆಟ್ಟಗೆ ಆಚರಣೆ ಮಾಡೋಂಗಿಲ್ಲ, ಗಣಪತಿ ಮೆರವಣಿಗೆ ಮಾಡೋಂಗಿಲ್ಲ ಈ ಕಾಂಗ್ರೆಸ್ ಸರ್ಕಾರದ ಕಾಲದಲ್ಲಿ. ಇದೆಲ್ಲದರಿಂದ ಬೇಸತ್ತು ಜನ ಒಂದು ಸಂದೇಶ ಕೊಡಲಿಕ್ಕೆ ಹೊರಟಿದ್ದಾರೆ. ಕಾಂಗ್ರೆಸ್ನ ಸೋಲಿಸಿ ಸಂದೇಶ ಕೊಡ್ತಾರೆ. ನಿಮ್ಮ ಕೆಟ್ಟ ಆಡಳಿತದ ವಿರುದ್ಧ ನಮ್ಮ ಎಚ್ಚರಿಕೆ ಅಂತಕ್ಕಂಥ ಒಂದು ಸಂದೇಶ ಕೊಡ್ತಾರೆ. ಇಡೀ CM ಆದಿಯಾಗಿ ಸಚಿವ ಸಂಪುಟ ಬೀಡು ಬಿಟ್ಟಿದೆ. ಇದೆಲ್ಲದರ ಮಧ್ಯೆ ನಮ್ಮ ನರೇಂದ್ರ ಮೋದಿ ಅವರು ಯಾವ ಉಪಚುನಾವಣೆಗೂ ಬಂದು ಕ್ಯಾಂಪೇನ್ ಮಾಡಲ್ಲ. ಗೆಲ್ಲೋರು ಅವ್ರ ಹೆಸರು ಮೇಲೆ ಗೆಲ್ತಾರೆ. ಇಲ್ಲಿ ಮುಖ್ಯಮಂತ್ರಿಗಳು 4 ದಿನ ಯಾಕೆ ಕೂರಬೇಕಾಗಿ ಬಂತು ಅಂತ ಹೇಳಿದ್ರೆ ಅವ್ರು ಒಳ್ಳೆ ಆಡಳಿತ ಕೊಟ್ಟೇ ಇಲ್ಲ. ನೀವು ಬಾಗಲಕೋಟೆಗೆ ಏನು ಮಾಡಿದಿರಿ ಅಂತ ಕೇಳಿದ್ರೆ ಹೇಳಕ್ಕೆ ಏನಿದೆ? ಅವ್ರಿಗೆ ಏನು ಮಾಡಿದ್ದಾರೆ ಹೇಳಿ? ತೋಟಗಾರಿಕೆ ವಿಶ್ವವಿದ್ಯಾಲಯ ಅವ್ರು ಮಾಡಿದ್ದಲ್ಲ. ಏನು ಮಾಡಿದ್ದಾರೆ ಅವರು? ಈ ಕಡೆ ಕಣ್ಣು ತಿರುಗಿ ನೋಡೋದು, ಎಲೆಕ್ಷನ್ ಬಂದಾಗ ತಿರುಗಿ ನೋಡೋದು. ಬಾಕಿ ಟೈಮಲ್ಲಿ ಅವರಿಗೂ ಬಾಗಲಕೋಟೆಗೂ ಸಂಬಂಧನೇ ಇಲ್ಲ. ಹಾಗಾಗಿ ಈ ಎಲ್ಲ ಕಾರಣದಿಂದ ಅವ್ರಿಗೆ ಬೆವರು ಸುರಿಸಬೇಕಾಗಿದೆ. ಒಳ್ಳೆ ಕೆಲಸ ಮಾಡಿದರೆ ಹೂವೆತ್ತಿದಷ್ಟು ಸುಲಭವಾಗಿ ಎಲೆಕ್ಷನ್ ಗೆಲ್ತಿದ್ರು. ಆದರೆ ಒಳ್ಳೆ ಕೆಲಸ ಮಾಡದೇ ಇರೋ ಕಾರಣಕ್ಕೆ ಅವ್ರ ಸರ್ಕಾರದ ಕೆಟ್ಟ ಆಡಳಿತದ ಕಾರಣಕ್ಕೆ ಅವರು ಇಲ್ಲಿ ಬೆವರು ಸುರಿಸಬೇಕಾದ ಪರಿಸ್ಥಿತಿ ಬಂದಿದೆ. ಅವರಿಗೆ ಸೋಲಿನ ಭೀತಿ ಕಾಡ್ತಾ ಇದೆ. ಎರಡೂ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಸೋಲೋದು ನಿಶ್ಚಿತ. ಅಂದರೆ ಈಗ ನಾವು ಸಾಕಷ್ಟು ಗ್ಯಾರಂಟಿಗಳನ್ನು ಕೊಟ್ಟಿದ್ವಿ. ಅಭಿವೃದ್ಧಿ ಅನ್ನೋ ವಿಚಾರದಲ್ಲಿ ಇವರೇನು ಮಾಡಿಲ್ಲ. ಆ ನಿಟ್ಟಿನಲ್ಲಿ ಯಾವ ಮುಖ ಇಟ್ಕೊಂಡು ಓಟ್ ಕೇಳ್ತಾರೆ? ಅವ್ರ ಭಾಷೆಯಲ್ಲೇ ಕೇಳಲ್ಲ. ಯಾರು ಫಾದರ್ ಮನೆದು ಕೊಟ್ಟಿದ್ದಾರೆ? ಸಾಲ ಮಾಡಿ ಈಗ ನಮ್ಮ ರಾಜ್ಯದ ಸಾಲ ಎಷ್ಟು ಗೊತ್ತೇನೋ? 8,32,000 ಕೋಟಿ. 8,32,000 ಕೋಟಿ ಸಾಲ. ಅದರೊಳಗಡೆ 5 ಲಕ್ಷ ಕೋಟಿಗೂ ಹೆಚ್ಚು ಸಾಲ ಮಾಡಿದ್ಯಾರು ಅಂದರೆ ಸಾಲಾರಾಮಯ್ಯನವರು. ಅವರೇ ಏನಾದ್ರು ತೀರ್ಸೋಗ್ತೀನಿ ಅನ್ನೋದಾದರೆ ಹೇಳಲಿ. ನಾವು ಮಾಡಿದ ಸಾಲವನ್ನು ನಾವೇ ತೀರ್ಸೋಗ್ತೀವಿ ಅನ್ನೋದಾದರೆ ಆಗಬೇಕಾದ್ರೆ ಹೇಳಿ, ನಾನು ಕೊಟ್ಟೆ ಅಂತ ಒಪ್ಕೊಳ್ತೀವಿ. ಈ ಸಾಲ ನಮ್ಮ ತಲೆ ಮೇಲೆ ಹೊರಿಸಿದಾರಲ್ರಿ, ಯಾರ್ರೀ ಸಾಲ ತೀರ್ಸೋದು? ನಮ್ಮ ಇವತ್ತು ಹುಟ್ಟೋ ಮಕ್ಕಳು ತಲೆ ಮೇಲೂ ಸಾಲ. ಯಾವುದೇ ಅಭಿವೃದ್ಧಿ ಕೆಲಸ ಮಾಡದೇ ಇರುವಂತಹ ಬಿಜೆಪಿ ಅವರು ಕಳ್ಳೆತ್ತುಗಳು ಆರೋಪ ಮಾಡ್ತಾರೆ CMನವರು. ಕಳ್ಳೆತ್ತಿ ಯಾರು ಅಂತ ಜನ ಉಪಚುನಾವಣೆಯಲ್ಲಿ ತೀರ್ಮಾನ ಮಾಡ್ತಾರೆ. ಕಳ್ಳೆತ್ತಿ ಯಾರು ಅನ್ನೋದನ್ನು. ಈಗ ಅವರು ಅಭಿವೃದ್ಧಿ ಕೆಲಸ ಮಾಡಿದರೆ 4 ದಿನ ಇಲ್ಲಿ ಯಾಕೆ ಬಂದು ಜಾಂಡ ಹೊಡಿಬೇಕಿತ್ತು? ಈ ಸೂಟ್ ಕೇಸು ಎಲ್ಲ ಕಳಿಸಿ 14-15 ಜನ ಮಂತ್ರಿಗಳನ್ನು ಇಲ್ಲಿ ಕ್ಯಾಂಪೇನಿಗೆ ಬಿಟ್ಟಿದ್ದಾರಲ್ಲ, ಯಾಕೆ ಬಿಡಬೇಕಿತ್ತು? ಜನ ಹಂಗೆ ಓಟ್ ಹಾಕಿ ಕಳಿಸೋರು. ಆದರೆ ಇದು ಯಾವುದೂ ವರ್ಕೌಟ್ ಆಗ್ತಿಲ್ಲ ಅಂತ ಹೇಳಿ ಅವರು ತಲೆ ಕೆಡಿಸ್ಕೊಂಡು ಇಲ್ಲಿ ಬಂದು ಕೂತಿದ್ದಾರೆ. ಜನರಿಗೆ ಇದೊಂದು ಅವಕಾಶ. ಭ್ರಷ್ಟಾಚಾರದ ವಿರುದ್ಧ ಮತ ಹಾಕಬೇಕು ಅಂದರೆ ಕಾಂಗ್ರೆಸ್ನ ಸೋಲಿಸಿ. ಈಗ ಕಾಂಗ್ರೆಸ್ಗೆ ಮತ ಹಾಕಿದ್ರೆ ಗ್ಯಾರಂಟಿಗಳು ಬಂದ್ ಮಾಡ್ತೀವಿ ಅನ್ನೋ ಒಂದು ಪರೋಕ್ಷವಾಗಿ ಧಮಕಿ ಹಾಕುವ ಕೆಲಸ ನಡೀತಾ ಇದೆ ಅಂತ ಕೇಳಿ ಬರ್ತಾ ಇದೆ ಸರ್. ಅವರು ಈ ರೀತಿ ಒಂದು ಬೆದರಿಕೆ ಹಾಕ್ತಾರೆ. ಅದು ಯಾವುದೂ ನಡೆಯಲ್ಲ. ಇದೆಲ್ಲ ಬೆದರಿಕೆ ಹಾಕಿದಾಗಲೂ ಕೂಡ ಜನ ಏನು ಸಂದೇಶ ಕೊಟ್ಟಿದ್ದಾರೆ. ರಾಜ್ಯದಲ್ಲಿ, ದೇಶದಲ್ಲಿ ಏನು ಸಂದೇಶ ಕೊಡಬೇಕು ಜನ ಕೊಡ್ತಾರೆ. ಒಂದು ಕಡೆ ಸರ್ಕಾರ ಅದ್ರ ಜೊತೆಗೆ ಅನುಕಂಪನೂ ಕೂಡ ಇರುವಂಥದ್ದು. ಅದರೆಲ್ಲದರ ಮಧ್ಯೆ ಬಿಜೆಪಿ ಗೆಲ್ತಾರ ಅನ್ನೋ ವಿಶ್ವಾಸ ಮತ್ತು ಎಷ್ಟು ಮಟ್ಟಗಳ ಅಂತರದಲ್ಲಿ ಗೆಲ್ಲುವ ಒಂದು ಲೆಕ್ಕಾಚಾರ ಅನಿಸುತ್ತೆ ಸರ್. ನೋಡಿ, ವೀರಣ್ಣ ಚರಂತಿಮಠರು ಅವರು ಶಿಕ್ಷಣ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ಒಬ್ಬ ವಿದ್ಯಾದಾನಿ. ಅವರ ವ್ಯಕ್ತಿತ್ವ ಎಲ್ರಿಗೂ ಗೊತ್ತಿದೆ. ಸ್ವಲ್ಪ ನೇರನೇಷ್ಟರವಾಗಿ ಮಾತಾಡ್ತಾರೆ ಅನ್ನೋದು ಬಿಟ್ಟರೆ ಅವರ ಹಾರ್ಟು ಅತ್ಯಂತ ಸ್ವಚ್ಛವಾಗಿರ್ತಕ್ಕಂಥದ್ದು. ಅಲ್ಲಿ ಯಾವುದೇ ಒಂದು ಸಣ್ಣತನ ಇಲ್ಲ. ಹಾಗಾಗಿ ಜನರಿಗೆ ಇವತ್ತು ಯಾರು ಬೇಕು? ಸಮಾಜಕ್ಕೆ ಒಳ್ಳೆ ಕೆಲಸ ಮಾಡಿರೋರು, ಒಳ್ಳೆ ಕೆಲಸ ಮಾಡೋರು ಬೇಕು. ಹಾಗಾಗಿ ಒಳ್ಳೆ ಕೆಲಸ ಮಾಡೋರನ್ನ ಆರಿಸ್ತಾರೆ. ಅದೇ ಶಿಕ್ಷಣ ಸಂಸ್ಥೆ ವಿದ್ಯಾರ್ಥಿಗಳನ್ನ ದುರುಪಯೋಗ ಮಾಡ್ಕೊಳ್ತಾ ಇದ್ದಾರೆ. ಅವ್ರಿಗೆ ಬೆದರಿಕೆ ಹಾಕಿ ಓಟನ್ನು ಬಿಜೆಪಿಗೆ ಹಾಕಿಸಿ ಅನ್ನೋ ಒಂದು ಒತ್ತಾಯ ಮಾಡ್ತಾ ಇದ್ದಾರೆ ಅನ್ನೋ ಮಾತನ್ನು. ಹಂಗಂತ ಬೆದರಿಕೆ ಹಾಕ್ತಿರೋದು ಯಾರು? ಆ ದಿನಗಳ ಕೋತ್ವಾಲರ ಶಿಷ್ಯರು. ಅದಕ್ಕೆಲ್ಲ ಬಾಗಲಕೋಟೆ ಜನ ಹೆದರ್ತಾರ? ಬಾಗಲಕೋಟೆ ಜನರನ್ನ ಹೆದರಿಸಿ ಓಟ್ ತಗೊಳಕ್ಕಾಗತ್ತೇನ್ರಿ? ಇಲ್ಲೇನಿದ್ರು ಪ್ರೀತಿಯಿಂದ ಓಟ್ ತಗೊಳ್ಬೋದು. ಬೆದರಿಸಿರೇ ನೀನು ಅಂದ್ರೆ ನಿಮ್ಮ ಅಪ್ಪ ಅಂತಾರೆ ಇಲ್ಲಿ ಜನ. ಸಿಟಿ ರವಿಯವರ ಮಾತು. ಕ್ಯಾಮರಾಮನ್ ಬಾಪು ಜೊತೆ ರವಿ, ಬಾಗಲಕೋಟೆ.